ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ 63ನೇ ಅಧ್ಯಾಯವನ್ನು ಗಮನಿಸಬೇಕು. ದೇವತೆಗಳ ಗುರುವಾದಂತಹ ಬೃಹಸ್ಪತಿ ಹೇಳಿದಂತಹ ಈ ಸತ್ಯವಚನವನ್ನ ಕೇಳಿ ಅಗ್ನಿಗೆ ತುಪ್ಪದ ಆಹುತಿಯನ್ನು ಸುರಿದಂತೆ ಆಯಿತು. ಮತ್ತೆ ಆತ ಧಗಧಗನೆ ಉರಿಯಲಿಕ್ಕೆ ಪ್ರಾರಂಭ ಮಾಡಿದ. ಸಮರಭೂಮಿಯಲ್ಲಿ ಯಜ್ಞೇಶ್ವರ ಹೀಗೆ ಉರಿಯಲಿಕ್ಕೆ ಪ್ರಾರಂಭವಾದಾಗ ದೈತ್ಯರ ಸಮಗ್ರವಾದಂತಹ ಮಾಯೆ ಎಲ್ಲ ನಷ್ಟವಾಯಿತು. ಆಗ ದೇವತೆಗಳ ರಾಜನಾದಂತಹ ಪ್ರಹ್ಲಾದ ಈ ಮುಂದಿನ ಮಾತನ್ನ ಬಲಿ ಚಕ್ರವರ್ತಿಗೆ ಹೇಳಿದ. ಅಗ್ನಿ, ವಾಯು, ಸೂರ್ಯ, ಜಲ, ಚಂದ್ರ, ನಕ್ಷತ್ರ ಈ ಎಲ್ಲವೂ ಕೂಡ ನೀನೇ ಆಗಿದ್ದಿ. ಎಲ್ಲ ದೇವತೆಗಳ ಬಲವನ್ನು ನೀನೇ ಪಡೆದುಕೊಂಡಿದ್ದಿ. ಹಾಗಾಗಿ ಈ ದೇವತೆಗಳೆಲ್ಲರನ್ನು ಕೂಡ ನೀನು ಈಗ ಧ್ವಂಸ ಮಾಡುವ, ಅದಕ್ಕೆ ಪ್ರಯತ್ನ ಮಾಡುವಂತ ಹೀಗೆ ಪ್ರಹ್ಲಾದ ಹೇಳಿದ ಮಾತಿನಿಂದ ಪ್ರೋತ್ಸಾಹಿತನಾದಂತಹ ಬಲಿಚಕ್ರವರ್ತಿ ಇಂದ್ರನ ರಥದ ಬಳಿಗೆ ತೆರಳಿದ. ಅಸುರ ರಾಜನಾದಂತಹ ಬಲಿಯನ್ನು ಹಿಂಬಾಲಿಸಿಕೊಂಡು ನಾನಾ ರೀತಿಯಾದಂತಹ ಪಶುಪಕ್ಷಿಗಳನ್ನ ಏರಿದಂಥ ದೈತ್ಯರು ಹಿಂಬಾಲಿಸಿದ್ರು. ಅಲ್ಲಿಗೆ 63ನೇ ಅಧ್ಯಾಯ ಅಂತ ಆಗಿದೆ. 64ನೇ ಅಧ್ಯಾಯದಲ್ಲಿ ಬಲಿರಾಜನು ಇಂದ್ರನೊಬ್ಬನನ್ನು ಬಿಟ್ಟು ಉಳಿದೆಲ್ಲ ದೇವತೆಗಳನ್ನು ಕೂಡ ಸೋಲಿಸಿದ. ಮುಂದೆ ಇಂದ್ರನ ಬಳಿಗೆ ಹೋಗಿ ಈ ಮುಂದಿನ ಮಾತನ್ನು ಹೇಳಿದ. ದೇವರಾಜನೇ, ನೀನು ಮಹಾ ತೇಜಸ್ವಿಯಾಗಿದ್ದಿ, ಮಹಾವೈಭವಶಾಲಿಯಾಗಿದ್ದಿ. ನಮ್ಮ ಕಡೆಯ ಅಸುರ ನಾಯಕರೆಲ್ಲರೂ ಕೂಡ ಸಮಸ್ತ ದೇವತೆಗಳ ಸೈನ್ಯವನ್ನೆಲ್ಲ ರಣಭೂಮಿಯಿಂದ ಓಡಿಸಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮ ಸೈನ್ಯದ ಸಾಮಗ್ರಿ ಎಲ್ಲವನ್ನು ಕೂಡ ಮುಚ್ಚುನೂರು ಮಾಡಿದ್ದಾರೆ. ದೇವಶ್ರೇಷ್ಠನೇ, ನೀನು ಶಕ್ತನಾಗಿದ್ದರೆ ನನ್ನ ಜೊತೆಗೆ ಯುದ್ಧವನ್ನು ಮಾಡು. ಇಲ್ಲವೇ ಇದ್ದರೆ ಶರಣಾಗತರಾಗಿ ಬಂದಿರುವಂತಹ ದೇವತೆಗಳನ್ನ ಮತ್ತು ಸೈನಿಕರೆಲ್ಲರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಯುದ್ಧ ಭೂಮಿಯಿಂದ ಹೊರಟು ಹೋಗುವ. ಹೀಗೆ ಬಲಿ ಹೇಳಿದ ಮಾತನ್ನು ಕೇಳಿ ಇಂದ್ರ ಕ್ರುದ್ಧನಾಗಿ ತನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡಿಕೊಂಡು ಆ ರಾಕ್ಷಸರ ಸೈನ್ಯವನ್ನೆಲ್ಲ ಧ್ವಂಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದ. ವಜ್ರಾಯುಧವನ್ನ ತೆಗೆದುಕೊಂಡು ಬಲಿ ಚಕ್ರವರ್ತಿಯನ್ನು ಸಂಹಾರ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡಿದ. ಆಗ ಆಕಾಶದಲ್ಲಿ ಒಂದು ಅಶರೀರವಾಣಿ ಆಯಿತು. ನಿವರ್ತಸ್ವ ಮಹಾಬಾಹೋ ಸುರಾಣಾಂ ನಂದವರ್ಧನ ಪುರಂದರ ಸುರಶ್ರೇಷ್ಠ ನ ಜ್ಯೇಷ್ಠಸಿ ರಣೇ ಬಲಿಂ. ಮಹಾಬಾಹುವ ಇಂದ್ರನೇ, ಯುದ್ಧದಿಂದ ಹಿಂತಿರುಗು. ಈಗ ನೀನು ಬಲಿಯನ್ನು ಯುದ್ಧದಲ್ಲಿ ಪರಾಜಿತಗೊಳಿಸಲಾರೆ. ಆತ ಧರ್ಮಿಷ್ಠನಾಗಿದ್ದಾನೆ. ತನ್ನ ತಪಸ್ಸಿನಿಂದ ಬ್ರಹ್ಮನನ್ನ ಸಂತೃಪ್ತಗೊಳಿಸಿದ್ದಾನೆ. ನೀನಾಗಲಿ ಮತ್ಯಾವ ದೇವತೆಗಳಾಗಲಿ ಆ ಬಲಿ ಚಕ್ರವರ್ತಿಯನ್ನು ಗೆಲ್ಲಲಾರಿದೆ. ಯಾವ ಭಗವಂತ ಈ ಬಲಿ ಚಕ್ರವರ್ತಿಯನ್ನು ಗೆಲ್ಲುತ್ತಾನೆ ಅನ್ನೋದು ನಾನು ಹೇಳ್ತೇನೆ, ಏಕಾಗ್ರಚಿತ್ತನಾಗಿ ಕೇಳು. ಯಾವ ಭಗವಂತ ಬ್ರಹ್ಮನಿಗೂ ಮಿಗಿಲಾಗಿದ್ದಾನೋ, ದೇವತೆಗಳಿಗೂ ಎಲ್ಲರಿಗೂ ಪರಮಾಶ್ರಯನಾಗಿದ್ದಾನೋ ಅಂಥ ಪರಮಾತ್ಮನೇ ಆ ಬಲಿ ಚಕ್ರವರ್ತಿಯನ್ನು ಪರಾಜಯಗೊಳಿಸಬಲ್ಲ. ಯಾವನು ಲಕ್ಷ್ಮೀದೇವಿಯಿಂದ ಸಂಪನ್ನನಾಗಿದ್ದಾನೋ, ಭೂತ ಭವಿಷ್ಯಗಳಿಗೆ ಪರಮಗತಿಯಾಗಿದ್ದಾನೋ ಅವನು ಮಾತ್ರ ಬಲಿ ಚಕ್ರವರ್ತಿಯನ್ನು ಗೆಲ್ಲಬಲ್ಲ. ನೀನು ಯುದ್ಧ ಭೂಮಿಯಿಂದ ಹಿಂತಿರುಗುವಂತ ಅಶರೀರವಾಣಿ ಕೇಳಿ ಬಂದ ಕೂಡಲೇ ಇಂದ್ರ ತನ್ನ ದೇವತೆಗಳ ಸೈನ್ಯದ ಜೊತೆಗೂಡಿ ಆ ರಣಭೂಮಿಯನ್ನು ಬಿಟ್ಟು ಹೊರಟು ಹೋದ. ಬಲಿಚಕ್ರವರ್ತಿಗೆ ಜಯವಾಗಲಿ, ಪ್ರಹ್ಲಾದನಿಗೆ ಜಯವಾಗಲಿ ಎನ್ನುವಂಥ ರಣಘೋಷಗಳು ಆ ಯುದ್ಧ ಭೂಮಿ ಎಲ್ಲ ಕಡೆ ಕೇಳಿ ಬರ್ತಾ ಇದ್ವು. ಅಲ್ಲಿಗೆ 64ನೇ ಅಧ್ಯಾಯ ಮುಕ್ತಾಯ ಆಗಿದೆ. 65ರಲ್ಲಿ ಆ ಬಲಿಚಕ್ರವರ್ತಿಯ ಬಳಿಗೆ ರಾಜಲಕ್ಷ್ಮಿ ಅಂದ್ರೆ ವೈಭವಲಕ್ಷ್ಮಿ ಮೊದಲಾದಂತಹ ವೈಭವಗಳು ಆಗಮಿಸಿದಂತಹ ವರ್ಣನೆ ಇದೆ. ದೇವತೆಗಳನ್ನು ಸೋಲಿಸಿದಂಥ ಬಲಿ, ಮಯಾಸುರ ಮತ್ತು ಶಂಬರಾಸುರ ಈ ಮೂವರು ಸಮಸ್ತ ಲೋಕಗಳಿಗೂ ಅಧಿಪತಿಗಳಾದರು. ಧರ್ಮ ಕರ್ಮಗಳು ಎಲ್ಲ ಕಡೆ ನಡೆಯಲಿಕ್ಕೆ ಪ್ರಾರಂಭ ಆದವು. ಆ ಬಲಿ ದೈತ್ಯನಾಗಿದ್ರು ಕೂಡ ಉಳಿದ ದೈತ್ಯರಂತೆ, ಉಳಿದ ರಾಕ್ಷಸರಂತೆ ದುಷ್ಟನಾಗಿರ್ಲಿಲ್ಲ ಅವನು. ಹಾಗಾಗಿ ಆತನ ಆಡಳಿತ ಹೇಗಿತ್ತಂದ್ರೆ ಪ್ರಕೃತಿ ಎಲ್ಲವೂ ಸನ್ಮಾರ್ಗದಲ್ಲಿತ್ತು. ಧರ್ಮ ಕರ್ಮಗಳೆಲ್ಲ ನಡೀತಾ ಇದ್ದವು. ಸೂರ್ಯ ತನ್ನ ದಕ್ಷಿಣಾಯನ ಮತ್ತು ಉತ್ತರಾಯಣಗಳಲ್ಲಿ ಸರಿಯಾಗಿ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಪ್ರಹ್ಲಾದ, ಶಂಬರ, ಮಯ ಮೊದಲಾದವರು ಸಮಸ್ತ ದಿಕ್ಕುಗಳನ್ನು ರಕ್ಷಣೆ ಮಾಡ್ತಿದ್ರು. ಆಕಾಶವನ್ನು ಕೂಡ ದೈತ್ಯರು ಪಾಲನೆ ಮಾಡ್ತಿದ್ರು. ಎಲ್ಲಿಯೂ ಪಾಪಕರ್ಮಗಳು ನಡೀತಿರ್ಲಿಲ್ಲ. ಎಲ್ಲ ಕಡೆ ಪುಣ್ಯ ಕಾರ್ಯಗಳೇ ನಡೀತಿದ್ದವು.
ಧರ್ಮವು 4 ಪಾದಗಳಿಂದ ಪರಿಪೂರ್ಣವಾಗಿತ್ತು. ಅಧರ್ಮ ಕೇವಲ ಒಂದಂಶದಲ್ಲಿ ಮಾತ್ರ ಇತ್ತು. ಇಂತಹ ಸಮಯದಲ್ಲಿ ಸಮಸ್ತ ಅಸುರರು ಸೇರಿ ದೈತ್ಯರಾಜನಂತ ಬಲಿಯನ್ನ ಇಂದ್ರ ಪದವಿಯಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿದರು. ಅಸುರರ ಸಮುದಾಯ ಸಂತುಷ್ಟ ಚಿತ್ತವಾಗಿ ಬಲಿಗೆ ಜಯಕಾರವನ್ನು ಮಾಡಿತ್ತು. ರಾಜ್ಯ ಲಕ್ಷ್ಮಿ ಅಂದ್ರೆ ಪರಮಾತ್ಮನ ಪತ್ನಿ ಅಂತ ಲಕ್ಷ್ಮಿ ಅವಳಲ್ಲ, ರಾಜ್ಯಲಕ್ಷ್ಮಿ ಅಂತ ಹೇಳಿ ಸ್ವರ್ಗಲೋಕದ ಲಕ್ಷ್ಮಿ ಅವಳು ಕೈಯಲ್ಲಿ ಕಮಲ ಪುಷ್ಪವನ್ನು ಹಿಡಿದುಕೊಂಡು ಬಲಿರಾಜನ ಬಳಿಗೆ ಬಂದು ಈ ಮುಂದಿನ ಮಾತನ್ನು ಹೇಳಿದ್ಲು. ದೇವತೆಗಳನ್ನು ಪರಾಜಯಗೊಳಿಸಿದ್ದಕ್ಕಾಗಿ ನಾನು ನಿಮ್ಮ ವಿಷಯದಲ್ಲಿ ಸಂಪ್ರೀತವಾಗಿದ್ದೇನೆ. ಹಿರಣ್ಯಕಶಿಪುವಿನ ವಂಶದಲ್ಲಿ ಹುಟ್ಟಿ ಬಂದಿರುವಂತಹ ನಿನಗೆ ಇಂತಹ ಪರಾಕ್ರಮ ಇರೋದೇನೋ ಆಶ್ಚರ್ಯವಲ್ಲ. ಹೀಗೆ ಆ ಲಕ್ಷ್ಮಿ ಹೇಳಿದಾಗ ಲಕ್ಷ್ಮಿಯನ್ನು ಅನುಸರಿಸಿ ಶ್ರೀ, ಕೀರ್ತಿ, ದ್ಯುತಿ, ಪ್ರಭಾ, ಧೃತಿ, ಕ್ಷಮ, ನೀತಿ, ವಿದ್ಯಾ, ದಯಾ, ಸ್ಮೃತಿ, ಕೃತಿ, ಲಜ್ಜಾ, ಮೇಧ, ಲಕ್ಷ್ಮಿ, ಈಹ, ಗತಿ ಮೊದಲಾದಂತಹ ದೇವತೆಗಳು, ನಾನಾ ರೀತಿಯಾದಂತಹ ಸದ್ಗುಣಗಳ ಅಭಿಮಾನಿಗಳಾದಂತಹ ದೇವತೆಯರು ಅವರೆಲ್ಲರೂ ಕೂಡ ಬಲಿಯ ಶರೀರದಲ್ಲಿ ಪ್ರವೇಶ ಮಾಡಿದರು. ಅಂದ್ರೆ ಬಲಿಯನ್ನು ಅವರು ಅನುಗ್ರಹಿಸಿದರು. ಅಲ್ಲಿಗೆ 65ನೇ ಅಧ್ಯಾಯ ಮುಕ್ತಾಯವಾಗಿದೆ. 66ರಲ್ಲಿ ಅದಿತಿ ಮತ್ತು ಕಶ್ಯಪರ ಜೊತೆಗೆ ದೇವತೆಗಳಲ್ಲಿಯೂ ಕೂಡ ಬ್ರಹ್ಮಲೋಕಕ್ಕೆ ಹೋಗಿ ಆತನ ಮೊರೆ ಇಟ್ಟಂತಹ ವರ್ಣನೆ ಇದೆ. ಜನಮೇಜಯ ಕೇಳಿದ, ದೈತ್ಯರಿಂದ ಪರಾಜಿತರಾದಂತಹ ದೇವತೆಗಳು ಮುಂದೆ ಏನು ಮಾಡಿದ್ರು, ಮತ್ತೆ ಸ್ವರ್ಗವನ್ನು ಹೇಗೆ ಪಡೆದುಕೊಂಡ್ರು? ಹೀಗೆ ಕೇಳಿದಾಗ ಆ ವೈಶಂಪಾಯನದ ಕಥೆಯನ್ನು ಮುಂದುವರಿಸಿದ್ರು. ಇಂದ್ರ ಅದಿತಿ ದೇವಿಯ ಅರಮನೆಗೆ ಬಂದ. ಆ ಅಶರೀರವಾಣಿಯನ್ನ ಅಶರೀರವಾಣಿಯ ಕಥನವನ್ನ, ಅದರ ಅಭಿಪ್ರಾಯವನ್ನ ಇಂದ್ರನ ಮೂಲಕ ಆ ಅದಿತಿ ಕೇಳಿಕೊಂಡ್ಲು. ಇಂದ್ರನೇ, ನೀನು ಅಥವಾ ನಿನ್ನ ಯಾವ ದೇವತಾಗಣಗಳು ಕೂಡ ಆ ವಿರೋಚನನ್ನಾಗಲಿ ಬಲಿಯನ್ನಾಗಲಿ ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಆದ್ರೆ, ಹರಿಯೊಬ್ಬನೇ ಆತನನ್ನು ಸಂಹಾರ ಮಾಡುವುದು ಅಂತ ಆದ್ರೆ, ಆ ದೈತ್ಯರಾಜನಂತಹ ಬಲಿಯನ್ನ ನಿಗ್ರಹ ಮಾಡುವಂತಹ ಉಪಾಯವನ್ನ ನೀನು ನಿನ್ನ ತಂದೆಯಾದಂತಹ ಕಶ್ಯಪನನ್ನೇ ಕೇಳು. ಕಶ್ಯಪ ಒಂದು ಉಪಾಯವನ್ನು ಹೇಳ್ಯಾನ. ಹೀಗೆ ಹೇಳಿದ ಕೂಡಲೇ ಅದಿತಿಯೊಡಗೂಡಿ ತಂದೆಯಾದಂತಹ ಕಶ್ಯಪನನ್ನ ಭೇಟಿಯಾದ ಇಂದ್ರ. ಆ ಕಶ್ಯಪ ಮಹರ್ಷಿಯನ್ನ ಅದಿತಿ ಸಮೇತರಾದಂತಹ ದೇವತೆಗಳೆಲ್ಲರೂ ಸ್ತೋತ್ರ ಮಾಡಿದ್ರು. ಸ್ತೋತ್ರ ಮಾಡಿ ತಮ್ಮ ಸಂಕಟವನ್ನ ಆತನ ಮುಂದೆ ತೋಡಿಕೊಂಡ್ರು. ಆಗ ಆತ ಈ ಮುಂದಿನ ಮಾತನ್ನು ಹೇಳಿದ, ಗಚ್ಛಾಮ ಬ್ರಹ್ಮ ಸದನಂ ಬ್ರಹ್ಮ ಘೋಷ ನಿನಾದಿತಂ ಯಥಾಸುತಂ ಚ ತತ್ರೈವ ಬ್ರಹ್ಮಣೇ ವದತಾನಘಾಹ. ಮಕ್ಕಳೇ, ನಾವೆಲ್ಲರೂ ಕೂಡ ವೇದ ಘೋಷಗಳಿಂದ ನಿನಾದಿತವಾದಂತಹ ಬ್ರಹ್ಮನ ಲೋಕಕ್ಕೆ ಹೋಗೋಣ. ಬ್ರಹ್ಮನ ಮುಂದೆ ಅಶರೀರವಾಣಿಯ ಅಭಿಪ್ರಾಯವನ್ನು ನಾವು ತೋಡಿಕೊಳ್ಳೋಣ ಅಂತ ಹೇಳಿದ್ರು. ಆ ಬ್ರಹ್ಮನ ದಿವ್ಯ ಸಭಾಭವನವನ್ನ ಅದಿತಿ, ಕಶ್ಯಪ ಮತ್ತು ದೇವತಾ ಗಣಗಳಲ್ಲಿಯೂ ಕೂಡ ತಲುಪಿದರು. ದೇವತಾ ಗಣದಲ್ಲಿ ಅನೇಕ ಬ್ರಹ್ಮಜ್ಞಾನಿಗಳಾದವರು, ಋಷಿಗಳಾದವರು ವೇದಗಳ ವಾಕ್ಯಗಳನ್ನು ಪಠನ ಮಾಡುತ್ತಿದ್ರು. ವೇದಗಳಿಗೆ ಸಂಬಂಧಪಟ್ಟಂತಹ ಮತ್ತು ಪುರಾಣಗಳಿಗೆ ಸಂಬಂಧಪಟ್ಟಂತಹ ಚರ್ಚೆಯನ್ನ, ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಚರ್ಚೆಯನ್ನ, ಅನೇಕ ಶಬ್ದಗಳ ಅರ್ಥ ಮತ್ತು ಶಬ್ದಗಳ ಉತ್ಪತ್ತಿ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತಹ ಚರ್ಚೆಯನ್ನ ಅಲ್ಲಿದ್ದವರೆಲ್ಲರೂ ಮಾಡ್ತಿದ್ರು. ಅಂತ ದಿವ್ಯವಾದಂತಹ ಬ್ರಹ್ಮನ ಲೋಕಕ್ಕೆ ಬಂದು ಆತನ ಸೇವೆಯನ್ನು ಮಾಡಿದ್ರು. ಆತನನ್ನ ಸ್ತೋತ್ರವನ್ನು ಮಾಡಿದ್ರು ಎಲ್ಲ ದೇವತೆಗಳು. ದಕ್ಷ, ಪುಲಹ, ಮರೀಚಿ, ಭೃಗು, ಅತ್ರಿ, ವಸಿಷ್ಠ, ಗೌತಮ, ನಾರದ, ಮನು, ಸ್ವರ್ಗ ಮೊದಲಾದಂತಹ ಅನೇಕ ದೇವತೆಗಳು, ಋಷಿಗಳೆಲ್ಲರೂ ಕೂಡ ಮೂರ್ತಿಮಂತರಾಗಿ ಅಲ್ಲಿ ನಿಂತುಕೊಂಡು ಬ್ರಹ್ಮನ ಸೇವೆಯಲ್ಲಿ ನಿರತರಾಗಿದ್ದರು. ಅನೇಕ ಗ್ರಹಗಳು, ಸಮೂರ್ತ, ಬುಧ, ಶನೈಶ್ವರ ಮೊದಲಾದವರು ಕೂಡ ಬ್ರಹ್ಮನ ಸೇವೆಯನ್ನು ಮಾಡ್ತಿದ್ರು. ಬ್ರಹ್ಮನ ಪಾದಕಮಲಗಳಲ್ಲಿ ತಮ್ಮ ತಲೆಯನ್ನಿಟ್ಟು ಆ ದೇವತೆಗಳೆಲ್ಲರೂ ತಮ್ಮ ಆತಂಕವನ್ನು ಮತ್ತು ದುಃಖವನ್ನು ಕಳೆದುಕೊಂಡ್ರು ಅನ್ನೋಲ್ಲಿಗೆ 66ನೇ ಅಧ್ಯಾಯ ಮುಕ್ತಾಯವಾಗಿದೆ. 67ರಲ್ಲಿ ಬ್ರಹ್ಮ ಆ ದೇವತೆಗಳ ಮೊರೆಯನ್ನು ಕೇಳಿದಂಥ ಕಥೆಯ ವರ್ಣನೆ ಇದೆ. ದೇವತೆಗಳೇ, ಯಾವ ಕಾರಣಕ್ಕಾಗಿ ನೀವು ಇಲ್ಲಿಗೆ ಬಂದಿದ್ದೀರಿ ಅನ್ನೋದನ್ನು ನಾನು ಏಕಾಗ್ರವಾದಂತಹ ಮನಸ್ಸಿನಿಂದ ತಿಳಿದುಕೊಂಡಿದ್ದೇನೆ. ನೀವು ಯಾವುದನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದಿದ್ದೀರೋ ಆ ಅಪೇಕ್ಷೆ ಸದ್ಯದಲ್ಲೇ ಪೂರ್ಣವಾಗಲಿದೆ. ದಾನವೇಶ್ವರನಾದಂತಹ ಬಲಿಯನ್ನು ಪರಾಜಿತಗೊಳಿಸುವುದಕ್ಕಾಗಿ ಪರಮಪುರುಷನಾದಂತಹ ಶ್ರೀಹರಿ ಸದ್ಯದಲ್ಲೇ ಅವತಾರ ಮಾಡುವವನಿದ್ದಾನೆ.
ಕ್ಷೀರ ಸಮುದ್ರದ ಉತ್ತರ ತೀರದಲ್ಲಿ ಅಮೃತ ಅನ್ನುವಂಥ ಒಂದು ದಿವ್ಯವಾದಂತಹ ಸ್ಥಾನವಿದೆ. ಅಲ್ಲಿಗೆ ಹೋಗಿ ಕಠೋರವಾದ ತಪಸ್ಸನ್ನು ಮಾಡಿ ಪರಮಾತ್ಮನನ್ನ ಸಂಪ್ರೀತಗೊಳಿಸಿರಿ. ಆ ಪರಮಾತ್ಮ ನಿಮಗೆ ಮುಂದಿನ ಮಾತನ್ನು ಹೇಳ್ತಾನೆ. ನಿಮಗೆ ದೇವತೆಗಳೇ, ನನ್ನ ಸಮೀಪದಲ್ಲಿರುವ ಬಂದು ನಿಂತಿರುವಂತಹ ನಿಮಗೆ ಯಾವ ವರ ಬೇಕಾಗಿದೆ ಅಂತ ಭಗವಂತ ಕೇಳ್ತಾನೆ. ಆತ ಹೀಗೆ ಕೇಳಿದ ಕೂಡಲೇ ಅತಿಥಿ ಕಶ್ಯಪರಿಬ್ಬರೂ ಕೂಡಿ ಪರಮಾತ್ಮನಿಂದ ವರ ಪಡೆದುಕೊಳ್ಬೇಕು. ಏನು ವರ ಅಂದ್ರೆ, ನೀನೇ ನಮಗೆ ಮಗನಾಗಿ ಬರಬೇಕು ಅಂತ. ಹೀಗೆ ವರವನ್ನು ಕೇಳಿಕೊಂಡ ಕೂಡಲೇ ಆ ಭಗವಂತನಾದಂಥ ನಾರಾಯಣ ಅವರಿಗೆ ತಥಾಸ್ತು ಅಂತ ಹೇಳ್ತಾನೆ. ಅದಾದ ಬಳಿಕ ನೀವೆಲ್ಲರೂ ಕೂಡ ಕೃತಕೃತ್ಯರಾಗಿ ನಿಮ್ಮ ನಿಮ್ಮ ಸ್ಥಾನಗಳಿಗೆ ತೆರಳಿ. ಹೀಗೆ ಬ್ರಹ್ಮ ಹೇಳಿದ ಕೂಡಲೇ ಆತನ ಆದೇಶಕ್ಕನುಸಾರವಾಗಿ ಕ್ಷಣ ಮಾತ್ರದಲ್ಲಿ ನಾನಾ ಸಾಗರಗಳನ್ನು, ಪರ್ವತಗಳನ್ನು, ದಿವ್ಯ ನದಿಗಳನ್ನು ದಾಟಿ ಯಾವ ಸ್ಥಳದಲ್ಲಿ ಚಂದ್ರ ಸೂರ್ಯರ ಬೆಳಕು ಕೂಡ ಇರೋದಿಲ್ಲವೋ, ಸ್ವಯಂ ಪ್ರಕಾಶದಿಂದ ಯಾವುದು ತೊಳಗುತ್ತಿರ್ತದೋ ಅಂಥ ಅಮೃತ ಅನ್ನುವಂಥ ಸ್ಥಾನಕ್ಕೆ, ಕ್ಷೀರ ಸಮುದ್ರದ ಉತ್ತರ ಸ್ಥಾನಕ್ಕೆ ಅವರೆಲ್ಲರೂ ಬಂದು 1000 ವರ್ಷ ಪರ್ಯಂತವಾದಂಥ ಕಾಮದ ಅನ್ನುವ ಹೆಸರಿನ ದಿವ್ಯ ವ್ರತವನ್ನ ಅವರು ಸ್ವೀಕಾರ ಮಾಡಿದರು. ಆ ದಿವ್ಯ ವ್ರತವನ್ನು ಸ್ವೀಕಾರ ಮಾಡಿ ಪರಮಸ್ತವ ಅನ್ನುವಂಥ ಹೆಸರಿನ ಒಂದು ದಿವ್ಯವಾದಂತಹ ಸ್ತೋತ್ರವನ್ನ ಅವರು ಮುಂದಿನಂತೆ ಹಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅನ್ನುವಲ್ಲಿಗೆ ಹರಿವಂಶದ ಭವಿಷ್ಯ ಪರ್ವದ 67ನೇ ಅಧ್ಯಾಯ ಸಮಾಪ್ತ ಆಗಿದೆ.